ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾಯಿದ್ದೀರಾ, ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಇಷ್ಟು ದಿವಸ ಹೇಳ್ತಾ ಇದ್ದೆನಲ್ಲ, ಒಂದೇ ನೋಟಲ್ಲಿ 2 ಸರಿ 786 ಇರಬೇಕು, ಒಂದು ಸರಿ 786 ಇದ್ದರೆ ಅದಕ್ಕೆ ಬೆಲೆ ಇಲ್ಲ ಅಂತ. ನೋಡಿ, ನಿಮಗೆ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಆ ರೀತಿಯ ನೋಟುಗಳನ್ನು ನಾನು ಖರೀದಿ ಮಾಡಿರುವಂಥದ್ದು. ಇದನ್ನು ಸೆಟ್ ಅಂತಾರೆ. ಅಂದರೆ ನೀವು ನೋಡಿದ್ರೆ ಅರ್ಥ ಆಗುತ್ತೆ, ನಾನು ಬಾಯಲ್ಲಿ ಹೇಳಿದಾಗ ಅರ್ಥ ಆಗೋದಕ್ಕಿಂತ ನೋಡಿದ್ರೆ ಅರ್ಥ ಆಗುತ್ತೆ. ನೋಡಿ, ಮೊದಲನೇ ನೋಟಲ್ಲಿ 786 ಇರುವಂಥದ್ದು, ಎರಡನೇ ನೋಟಲ್ಲಿ 786 000 ಇರುವಂಥದ್ದು, ಅದಾದಮೇಲೆ ಮೂರನೇ ನೋಟಲ್ಲಿ 000 786 ಇರುವಂಥದ್ದು. ಇದನ್ನು ಕಂಪ್ಲೀಟ್ ಸೆಟ್ ಅಂತಾರೆ. ಈ ರೀತಿಯ ಸೆಟ್ ಇದ್ದರೆ ಮಾತ್ರ ಇದಕ್ಕೆ ಬೆಲೆ ಜಾಸ್ತಿ. ಬರೀ ನನ್ನ ಹತ್ರ 786 ಒಂದೇ ಇದೆ ಅಂದರೆ ಅದಕ್ಕೆ ಬೇರೆ ಬೆಲೆ ಇರುತ್ತೆ, ಅಥವಾ ಈ ರೀತಿಯ ನೋಟು ಒಂದೇ ಇದೆ ಅಂದರೆ ಬೆಲೆ ಇರುತ್ತೆ, ಅಥವಾ ಈ ರೀತಿಯ ಒಂದೇ ಒಂದು ನೋಟು ಬೇರೆ ಇದೆ ಹತ್ರ ಸಪ್ರೇಟ್ ಆಗಿದೆ ಅಂದರೆ ಅದಕ್ಕೊಂದು ಬೇರೆ ಬೆಲೆ ಇರುತ್ತೆ. ಅದೇ ಈ ಮೂರು ನೋಟುಗಳು ಇದ್ದಾವೆ ಅಂತ ಅಂದರೆ ಮಾತ್ರ ಅದು ಒಂದೇ ಡಿನಾಮಿನೇಷನ್, ಅಂದರೆ 500 ರೂಪಾಯಿ ನೋಟಲ್ಲೇ ಈ ಮೂರು ಇದ್ದಾವೆ ಅಂದರೆ ಮಾತ್ರ ಅದಕ್ಕೆ ಹೆಚ್ಚಿಗೆ ಬೆಲೆ ಇರುತ್ತೆ. ಈ ಮೂರು ನೋಟುಗಳ ಸೆಟ್ಟನ್ನು ನಾನು ನನ್ನ ಒಬ್ಬರು ಪರಿಚಯಸ್ಥರು, ಇವರಿರುವಂಥದ್ದು ಡೆಲ್ಲಿಯಲ್ಲಿ, ಆ ಡೀಲರಿಂದ ನಾನು ಖರೀದಿ ಮಾಡಿರುವಂಥದ್ದು. ಪರಿಚಯಸ್ಥರು ಅಂದರೆ ತೀರಾ ಪರಿಚಯಸ್ಥರಲ್ಲ, ಫೋನ್ ಕಾಲಲ್ಲಿ ಮಾತಾಡುವ ಅಷ್ಟು ಪರಿಚಯಸ್ಥರು. ಅವರಿಂದ ನಾನು ಈ ಸೆಟ್ಗಳನ್ನು ಬೈ ಮಾಡಿರುವಂಥದ್ದು. ಎಷ್ಟಕ್ಕೆ ಬೈ ಮಾಡಿದೆ ಮತ್ತು ಇದರಿಂದ ನನಗೇನಾದರೂ ಲಾಭ ಆಗುತ್ತಾ, ನಾನು ಇದನ್ನು ಮಾರಿದ್ರೆ, ಈ ರೀತಿಯ ಸೆಟ್ಗಳು ನಿಮ್ಮ ಹತ್ರ ಇದ್ದಾವೆ, ಎಷ್ಟಕ್ಕೆ ಹೋಗುತ್ತೆ, ಮತ್ತು ಈ ಥರ ಸೆಟ್ಟಲ್ಲಿ ಒಂದು ನೋಟ್ ಇದೆ, ಎಷ್ಟು ಬೆಲೆ ಆಗುತ್ತೆ, ಅಥವಾ ರಿವರ್ಸ್ 786 ಏನು 2 ಡಿನಾಮಿನೇಷನ್ ಬರುವಂತಹ ನೋಟುಗಳಲ್ಲಿ ಇದ್ದಾವೆ. 500 ರೂಪಾಯಲ್ಲಿದೆ, 200 ರೂಪಾಯಲ್ಲಿದೆ, ಅಥವಾ ಒಂದು ಸರ್ತಿ ಸ್ಟ್ರೈಟಲ್ಲಿ 786 ಇದೆ, ಪಕ್ಕದಲ್ಲಿ ರಿವರ್ಸ್ 786 ಇದೆ, ಇದೆಷ್ಟಾಗುತ್ತೆ. ಈ ರೀತಿಯ 10 ಹಲವು ಕ್ವಶನ್ಗಳು ನನಗೆ ಈ ನಡುವೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರೋದ್ರಿಂದ ಬರ್ತಾ ಇದೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ನೋಟುಗಳ ಸೆಟ್ಟನ್ನು ನಾನು ತರಿಸ್ಕೊಂಡು ವಿಡಿಯೋ ಮಾಡ್ತಾ ಇರುವಂಥದ್ದು. ನೋಡಿ, ಈ ರೀತಿಯ ಅಪರೂಪದ ಸೆಟ್ ಅಂತಲೇ ಹೇಳಬಹುದು. ಯಾಕೆಂದರೆ ಒಂದು ಸಿಕ್ಕಿದ್ರೆ ಮತ್ತೊಂದು ಸಿಗೋದಿಲ್ಲ. ಇದನ್ನು ಕಲೆಕ್ಟರ್ಸ್ ಮಾತ್ರ ಕಲೆಕ್ಟ್ ಮಾಡ್ತಾರೆ. ಇವರಿಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲೋ ಮತ್ತಲ್ಲೋ ಸ್ನೇಹಿತರಿರ್ತಾರೆ, ಅಂಥವರಿಂದ ಈ ರೀತಿಯ ನೋಟುಗಳನ್ನು ಅವರು ಕೂಡ ದುಡ್ಡು ಕೊಟ್ಟೇ ಖರೀದಿ ಮಾಡಿರ್ತಾರೆ. ಹಾಗಾಗಿ ನಮಗೂ ಕೂಡ ಸ್ವಲ್ಪ ಮಾರ್ಜಿನಲ್ಲಿ ಕೊಡ್ತಾರೆ, ಅಂದರೆ ಒಂದು 20% ಮಾರ್ಜಿನ್ ಅವರು ಇಟ್ಕೊತಾರೆ. ಸಪೋಸ್ ಅವ್ರು ಏನಾದರೂ ಇದಕ್ಕೆ ಎಕ್ಸಾಂಪಲ್ಲು ಇದಕ್ಕೆ 2000 ರೂಪಾಯಿ ಕೊಟ್ಟಿದ್ರೆ ನಮಗೊಂದು 2200 ರೂಪಾಯಿ ನಮ್ಮ ಹತ್ರ ಚಾರ್ಜ್ ಮಾಡ್ತಾರೆ. 2200ರಿಂದ 2400 ರೂಪಾಯಿ ಪೋಸ್ಟ್ ಚಾರ್ಜ್ ಎಲ್ಲ ಸೇರಿಸಿ 2500 ರೂಪಾಯಿ ಆಗುತ್ತೆ ಒಂದು ನೋಟ್ಗೆ. ಆದರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ನನಗೆ ಈ ಥರ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡೋದಕ್ಕೆ ನನಗೆ ನೋಟುಗಳು ಬೇಕು ಅಂತ ಕೇಳಿದಾಗ ಅವರು ಒಂದು ಕನ್ಸೆಷನ್ ರೇಟಲ್ಲಿ ನಾನು ಕೊಟ್ಟಿರುವಂಥದ್ದು. ಇಷ್ಟು ನೋಟುಗಳಿಗೆ ನಾನು 3600 ರೂಪಾಯಿ ಕೊಟ್ಟಿರುವಂಥದ್ದು. ಹೌದು, ನಿಜ, 3600 ರೂಪಾಯಿಗೆ ನನಗೆ ಈ 3 ನೋಟುಗಳು ಸಿಕ್ಕಿರುವಂಥದ್ದು. ಬಟ್ ಇದರ ಮಾರ್ಕೆಟ್ ವ್ಯಾಲ್ಯೂ 5000 ರೂಪಾಯಿ ಮೇಲೆ ಇರುವಂಥದ್ದು. 5000 ರೂಪಾಯಿಗಿಂತ ಜಾಸ್ತಿನೇ ಇದೆ. ಯಾಕೆಂದರೆ ನೀವು ನೋಡ್ತಾ ಇದ್ದೀರಾ, 3 ಕೂಡ UNC ನೋಟುಗಳು, ಯಾವುದು ಕೂಡ ಒಂದು ಚೂರು ಹಾಳಾಗಿಲ್ಲ, ಏನೂ ಇಲ್ಲ. ನೋಡಿ, ಈ ರೀತಿಯ ನೋಟ್ ಸ್ಲೀವ್ಗಳಲ್ಲಿ ನೀವಿಟ್ಟು ಇದನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ದಿನೇ ಅದರ ಬೆಲೆ ಮತ್ತು ಅದರ ಒಂದು ಏನು ಶೈನಿಂಗ್ ಇದೆಯಲ್ಲ, ಮತ್ತು ಆ ನೋಟಿಗೆ ನಾವು ಸ್ವೆಟ್ ಹ್ಯಾಂಡಲೆಲ್ಲ ಮುಟ್ಟಿದಾಗ ಅದೆಲ್ಲ ಕಲೆ ಆಗೋದು, ಮತ್ತು ಈ ಶೈನಿಂಗ್ ಎಲ್ಲ ಹೊರಟೋಗುತ್ತೆ. ನೋಟುಗಳಲ್ಲಿ ಗರಿ ನೋಟ್ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ಒಂದು ಏನಂತಾರೆ, ಬಿಂಕ ಹೊರಟೋಗುತ್ತೆ, ನೋಟಿಂದ ಬಿಂಕ ಹೊರಟೋಗುತ್ತೆ. ಆ ಒಂದು ಉದ್ದೇಶಕ್ಕೆ ನೀವು ಈ ರೀತಿಯ ನೋಟ್ ಸ್ಲೀವ್ಗಳಲ್ಲಿ ಹಾಕಿಡುವಂಥದ್ದು ತುಂಬ ಸೂಕ್ತ. ಸರ್, ನನ್ನ ಹತ್ರ ಇದೊಂದೇ ಒಂದು ನೋಟಿದೆ, 786 ನೋಟಿದೆ, ಎಷ್ಟಾಗುತ್ತೆ ನೀವು ಕೇಳೋದಾದರೆ, ಇದೇ ಥರದ UNC ನೋಟು 500 ರೂಪಾಯಿ ಇತ್ತಂದರೆ 1500 ರೂಪಾಯಿಂದ 2000 ರೂಪಾಯಿ ಆಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಅದೇ ನಿಮ್ಮ ಹತ್ರ ಏನಾದರೂ ದಂಡಿ ಮಾಡಿಸಿದೋ, ಬ್ಯಾನ್ ಆಗಿರೋದಲ್ಲ, ಅದಕ್ಕಿಂತ ಹಿಂದೆ ಒಂದು ಇತ್ತು 500 ರೂಪಾಯಿ ನೋಟು, ಆ ಒಂದು ನೋಟು ಏನಾದರೂ ನಿಮ್ಮ ಹತ್ರ ಇತ್ತು ಅಂದರೆ, UNC ನೋಟು ಬೇಡ, ನಾರ್ಮಲ್ ನೋಟಲ್ಲೇ 786 ಅಂದರೆ ನಾರ್ಮಲ್, ಅಂದರೆ UNC ಕಂಡೀಷನ್ ಅಲ್ಲ ಸರ್, ಮರ್ಚಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಅಂದ್ರೂ, ಅದರಲ್ಲಿ 786 2 ಸತಿ ಇದೆ ಅಂದ್ರೂ, ಯಾವುದು ಹಳೆಯ ದಂಡಿ ಮಾರ್ಚ್ 40 ವರ್ಷ ಹಳೆಯ ನೋಟು, ಅದು ಇವನ್ ಅದು 500 ರೂಪೀಸ್ನ ಫಸ್ಟ್ ಇಶ್ಯೂ ನೋಟು, ಅದರಲ್ಲಿ ಇದೆ ಅಂದರೆ 10,000 ರೂಪಾಯಿಗಿನ ಬೆಲೆ ಜಾಸ್ತಿ ಇರುತ್ತೆ. UNC ಇತ್ತು ಅಂದರೆ 40,000 ರೂಪಾಯಿ ಆಗುತ್ತೆ. ಅದಕ್ಕೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯೂಸ್ಡ್ ನೋಟು ನಿಮಗೆ 10,000 ರೂಪಾಯಿ ಆದರೆ UNC ನೋಟು 40,000 ರೂಪಾಯಿ ಆಗುತ್ತೆ. ಯಾವುದು ಅಂದರೆ 40 ವರ್ಷ ಹಿಂದಿನ ದಂಡಿ ಮಾರ್ಚ್ ಫಸ್ಟ್ ಇಶ್ಯೂ ನೋಟು. ಅದೇ ನಿಮ್ಮ ಹತ್ರ ಇಲ್ಲ ಸರ್, ನಂತರ ಬ್ಯಾನ್ ಆಗಿರೋ ನೋಟಲ್ಲಿ ಇದೆ 786 ಅಂತ ಅಂದರೆ ಅದಕ್ಕೆ ಬೆಲೆ ಇಲ್ಲ. ಬ್ಯಾನ್ ಆಗಿರೋ ನೋಟುಗಳನ್ನು ಬಳಸೋದು, ಇಟ್ಕೊಳೋದು ಎಲ್ಲವೂ ಕೂಡ ಕಾನೂನು ಪ್ರಕಾರ ಅಪರಾಧ. ಸೊ ಅದಕ್ಕೆ ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಮತ್ತು ಇಲ್ಲ ಸರ್, ನನ್ನ ಹತ್ರ ಎರಡನೇ ನೋಟಿದೆ, ಈ ಥರದ ನೋಟು, ಯಾವುದಿದು 000 786 ನೋಟಿದೆ ಸರ್, ನನ್ನ ಹತ್ರ ಈ ಥರದ ನೋಟಿದೆ, 500 ರೂಪಾಯಿದು ಎಷ್ಟಾಗುತ್ತೆ ಅಂದರೆ 1000 ರೂಪಾಯಿ ಆಗುತ್ತೆ ಅಷ್ಟೇ, 1000 ರೂಪಾಯಿ ಆಗುತ್ತೆ. ಇದರಲ್ಲಿ 2 ಸತಿ ಇರೋದಕ್ಕೆ 2000 ರೂಪಾಯಿ ಅಷ್ಟು ಹೇಳಿದೆ, ಇದಕ್ಕೆ 1000 ರೂಪಾಯಿ 1200 ರೂಪಾಯಿ ಅಷ್ಟಾಗ್ಬೋದು UNC ಕಂಡೀಷನ್ ಇತ್ತು ಅಂದರೆ. ಇದಕ್ಕೂ ಕೂಡ 1000 ರೂಪಾಯಿ ಆಗುತ್ತೆ ಅಷ್ಟೇ, ಇದಕ್ಕೂ ಕೂಡ ಏನೇನು ಜಾಸ್ತಿ ಆಗೋದಿಲ್ಲ. 1000 ರೂಪಾಯಿ UNC ಕಂಡೀಷನ್ ಇತ್ತು ಅಂದರೆ. ಬಳಸೋ ಇರೋ ನೋಟಾದರೆ 600 ರೂಪಾಯಿ ಆಗುತ್ತೆ, ಅಂದರೆ ಬಳಸಿರೋ ನೋಟಾದರೆ ಯೂಸ್ ಆಗಿರೋ ನೋಟು. ಈ 3 ಸೇರಿದ್ರೆ ಮಾತ್ರ ಒಂದು ಸೆಟ್, ಈ 3 ನೋಟುಗಳು ಸೇರಿದ್ರೆ ಮಾತ್ರ ಒಂದು ಸೆಟ್. ಅದಕ್ಕೆ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ 5000 ರೂಪಾಯಿ ಇದೆ, ಬಟ್ ನಿಮಗೆ 4000 ರೂಪಾಯಿಗೆಲ್ಲ 4,500 ರೂಪಾಯಿ ಸಿಕ್ಬಿಡುತ್ತೆ. ಬಟ್ ನನಗಿದು ಲಕ್ಕಿಲಿ 3600 ರೂಪಾಯಿ
ಪ್ಲಸ್ ₹100 ₹150 ಪೋಸ್ಟಲ್ ಚಾರ್ಜು, ಪ್ಯಾಕಿಂಗ್ ಚಾರ್ಜ್ ಎಲ್ಲ ಸೇರಿಸಿ ₹150 ಆಯಿತು. ₹3750 ಈ ಸೆಟ್ ನಂಗೆ ಸಿಕ್ಕಿರುವಂಥದ್ದು. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಕಲ್ಯಾಣ್ ಸರ್, ನೀವು ಈ ನೋಟನ್ನ ನನಗೆ ಕೊಟ್ಟಿದ್ದಕ್ಕೆ. ಇದರ ಮಾರ್ಕೆಟ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಇದೆ ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೂ ನೀವು ನನಗೆ ಆ ಒಂದು ಕನ್ಸರ್ನಲ್ಲಿ ಕೊಟ್ಟರೆ ತುಂಬ ಥ್ಯಾಂಕ್ಸ್.